ಹಾಯ್ ಫ್ರೆಂಡ್ಸ್, ತುಂಬ ಜನ ಮೆಸೇಜ್ ಹಾಕ್ತಿದ್ದೀರಾ ನನಗೆ ವಾಟ್ಸಪ್ಪಲ್ಲಿ. ಅಕ್ಕ, ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆಯಾ? ಯಾವ ರೀತಿ ಜಾಬ್ ಇದೆ? ನಾವು ಮನೇಲಿ ಇಟ್ಕೊಂಡೇ ಮಾಡ್ಬೋದಾ? ಮತ್ತು ನಾವು ಇದಕ್ಕೆ ಏನಾರು ಅಮೌಂಟ್ ಕಟ್ಟಬೇಕಾ? ರಿಜಿಸ್ಟ್ರೇಷನ್ ಫೀಸ್ ಏನಾರು ಇದೆಯಾ? ಈ ರೀತಿ ತುಂಬ ಕ್ವಶನ್ಗಳನ್ನ ಕೇಳ್ತಾ ಇದ್ದೀರಾ. ಅದಕ್ಕೆ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು. ಸೊ ನನ್ನ ಹೆಸರು ಅಶ್ವಿನಿ ಅಂತ. ನಿಮಗೆ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಡೀಟೇಲ್ಸ್ ಗೊತ್ತಾಗಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾಕಂದರೆ ನಿಮಗೆ ವರ್ಕ್ ಇಂಟ್ರೆಸ್ಟ್ ಇರುತ್ತೆ, ಬೇರೆ ಯಾವುದೋ ಕಂಪ್ನಿಲಿ ಹೋಗ್ಬಿಟ್ಟು ಮೋಸ ಆಗಿರುತ್ತೆ, ಬಂದುಬಿಟ್ಟು ಇದನ್ನು ಅದೇ ರೀತಿ ಇರುತ್ತೆ, ಏನಕ್ಕೆ ನಾವಿಲ್ಲಿ ಮಾಡಬೇಕು ಅಂತ ನಿಮಗೊಂದು ಯೋಚನೆ ಬರುತ್ತೆ. ಬಟ್ ವರ್ಕ್ ಫ್ರಮ್ ಹೋಮ್ ಅಂದರೆ ಅದರಲ್ಲಿ ನಮ್ಗೆ ಏನು ಬೆನಿಫಿಟ್ ಇದೆ, ಏನು ಲಾಭ ಇದೆ, ಅಮೌಂಟ್ ಕಟ್ಟಿಸ್ಕೊಳ್ತಾರೆ ಅಂದರೆ ಏನಕ್ಕೆ ಕಟ್ಟಿಸ್ಕೊಳ್ತಾರೆ, ಇದೆಲ್ಲದನ್ನು ನೀವು ಕಂಪ್ನಿ ರಿಜಿಸ್ಟರ್ ಆಗಿದೆಯಾ ಇಲ್ವಾ, ಇದೆಲ್ಲದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಫಸ್ಟಿಗೆ ನಾವು ನನ್ನ ಒಂದು ಪರಿಚಯ ಹೇಳಬೇಕಂದ್ರೆ, ನನ್ನ ಹೆಸರು ಅಶ್ವಿನಿ ಅಂತ. ನಾನು ಬಿಜಾಪುರಿಂದ ವರ್ಕ್ ಮಾಡ್ತಾ ಇರೋದು. ನಾನು ಯಾವ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ, ನಮ್ಮ ಕಂಪ್ನಿ ನೇಮ್ ಏನು ಅಂದರೆ ಯಶ್ಬೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ಕಂಪ್ನಿ ಬಂದುಬಿಟ್ಟು ಗುಜರಾತ್ನ ಅಹಮದಾಬಾದಲ್ಲಿದೆ. ಓಕೆನಾ. 2018ಇಂದ ಇದೊಂದು ಆನ್ಲೈನ್ ಮಾರ್ಕೆಟಿಂಗಲ್ಲಿ ರನ್ ಆಗ್ತಾಯಿದೆ. 8 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಕಂಪ್ನಿ. ನೀವು ಕೂಡ ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ಬೋದು. ಅದನ್ನು ಕೂಡ ನಾನು ಸರ್ಚ್ ಮಾಡಿ ತೋರಿಸ್ತೀನಿ ನಿಮಗೆ. ಆ ಸೈಡಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು ಅದನ್ನು. ಸೊ ಫಸ್ಟಿಗೆ ನೀವು ಒಂದು ನಿಮ್ಮ ಗೂಗಲ್ ಇರುತ್ತಲ್ವ, ಗೂಗಲಲ್ಲಿ ನೀವು ಏನಾದರೂ ಸರ್ಚ್ ಮಾಡ್ತಾ ಇರ್ತೀರಲ್ವ, ಅಲ್ಲಿ ಹೋಗ್ಬಿಟ್ಟು ಯಶ್ಬೀಜ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಯಶ್ಬೀಜ್ ಸರ್ಚ್ ಮಾಡಿದಾಗ ಅಲ್ಲಿ ನಿಮಗೆ ಫಸ್ಟ್ ವೆಬ್ಸೈಟ್ ಬರುತ್ತೆ, ಯಶ್ಬೀಜ್ ಅಂತ. ಆ ಯಶ್ಬೀಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಬರೋ ವೆಬ್ಸೈಟ್ ಮೇಲೆ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಓಪನ್ ಆದಾಗ ನೀವಲ್ಲಿ ನೋಡ್ಕೋಬೋದು ನಮ್ಮ ಕಂಪ್ನಿಲಿ ಏನೆಲ್ಲ ಪ್ರಾಡಕ್ಟ್ ಇದೆ, ಯಾವ ರೀತಿ ಇದೆ, ಅದು ಏನಕ್ಕೆ ಯೂಸ್ ಆಗುತ್ತೆ ನಮಗೆ ಅನ್ನೋದೆಲ್ಲದನ್ನು ನೀವಲ್ಲಿ ನೋಡ್ಕೋಬೋದು. ಸೊ ಇಲ್ಲಿ 3 ಲೈನ್ ಕಾಣ್ತಾ ಇದೆಯಲ್ವ ಗೂಗಲಲ್ಲಿ, ಆ ವೆಬ್ಸೈಟ್ ಫಸ್ಟ್ ವೆಬ್ಸೈಟ್ ಓಪನ್ ಮಾಡಿಕೊಂಡ್ರೆ ನಿಮ್ಗೆ ಅಲ್ಲಿ ಒಂದು 3 ಲೈನ್ಸ್ ಕಾಣುತ್ತೆ ಪಕ್ಕ. ಆ 3 ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗಲ್ಲಿ ಪ್ರಾಡಕ್ಟು, ಬಿಸ್ನೆಸ್ ಪ್ಲ್ಯಾನು ಮತ್ತು ಲೀಗಲ್ ಡಾಕ್ಯುಮೆಂಟ್ಸು, ಗ್ಯಾಲರಿ ಎಲ್ಲನೂ ಅಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಫಸ್ಟಿಗೆ ನೀವು ಲೀಗಲ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ನಮ್ಮ ಕಂಪ್ನಿದು ಏನೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ, ಕಂಪ್ನಿ ಒಂದು ಜೆನ್ಯೂನ್ ಆಗಿದೆ ಅಂತ ನಾವು ನಂಬೇಕಾದ್ರೆ ಫಸ್ಟ್ ಕಂಪ್ನಿದು ಲೀಗಲ್ ಡಾಕ್ಯುಮೆಂಟ್ಸು ಕರೆಕ್ಟಾಗಿರಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನಮ್ಮ ಕಂಪ್ನಿದು ಹಲಾಲ್ ಸರ್ಟಿಫಿಕೇಟ್ ಇದೆ, FIDSI ಸರ್ಟಿಫಿಕೇಟ್ ಇದೆ, ಉದ್ಯೋಗ ಆಧಾರಂ ಸರ್ಟಿಫಿಕೇಟ್ ಇದೆ, ಸರ್ಟಿಫಿಕೇಟ್ ಇನ್ ಕಾರ್ಪೊರೇಷನ್ ಸರ್ಟಿಫಿಕೇಟ್ ಇದೆ, ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, FSSAI ಸರ್ಟಿಫಿಕೇಟ್ ಇದೆ. ಇದೇ ರೀತಿ ತುಂಬ ಥರ ಸರ್ಟಿಫಿಕೇಟ್ ಇದೆ. ಮತ್ತು ಪ್ಯಾನ್ ಕಾರ್ಡ್ ಏನಕ್ಕೆ ಕೇಳ್ತಾರೆ, ಒಂದು ಕಂಪ್ನಿ ಗೌರ್ಮೆಂಟ್ ಅಂಡರ್ ವರ್ಕ್ ಮಾಡ್ತಾ ಇದೆ ಅಂತಂದರೆ ಅದು ಅಲ್ಲಿ ಟ್ಯಾಕ್ಸ್ನ ಪೇ ಮಾಡಬೇಕಾಗತ್ತೆ. ಟ್ಯಾಕ್ಸ್ನ ಪೇ ಮಾಡಬೇಕಾದ್ರೆ ನಮಗಲ್ಲಿ ಪ್ಯಾನ್ ಕಾರ್ಡು ರಿಕ್ವೈರ್ಡ್ ಆಗುತ್ತೆ. ನಾವು ಅಲ್ಲಿ ಅಮೌಂಟ್ನ ಪೇ ಮಾಡ್ತೀವಿ ಕಂಪ್ನಿಗೆ ಅಂತ ಅಂದರೆ, ಗೌರ್ಮೆಂಟ್ಗೆ ಪೇ ಮಾಡ್ತೀವಿ ಅಂತ ಅಂದರೆ ಅಲ್ಲಿ ನಮ್ಮದು ಪ್ಯಾನ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಪ್ಯಾನ್ ಕಾರ್ಡ್ ಅವಶ್ಯಕತೆ ಇದೆ. ನಾವು ಇವಾಗ ಬ್ಯಾಂಕ್ ಅಕೌಂಟ್ ಮಾಡಬೇಕಂದ್ರೂ ಪ್ಯಾನ್ ಕಾರ್ಡ್ ಬೇಕು. ಪ್ರತಿಯೊಂದು ಡಾಕ್ಯುಮೆಂಟ್ಗೂ ಪ್ಯಾನ್ ಕಾರ್ಡ್ ಅವಶ್ಯಕತೆ ಇದೆ ಇವಾಗ. ಸೊ ನೀವು ಲೀಗಲ್ ಡಾಕ್ಯುಮೆಂಟ್ಸ್ನ ನೋಡಿದ್ರಿ, ಇದರಲ್ಲಿ ಅಚೀವ್ ಮಾಡಿದಾರ ಲೇಡೀಸು ಅನ್ನೋದನ್ನು ನೋಡಬೇಕಲ್ವ. ಕಂಪ್ನಿ ಯಾವ ರೀತಿ ಇದೆ, ಅಚೀವ್ ಮಾಡ್ತಿದ್ದಾರೆ ಇಲ್ಲಿ ಅನ್ನೋದು ನಾವು ನೋಡಬೇಕಾಗತ್ತೆ. ಸೊ ಇಲ್ಲಿ ಗ್ಯಾಲರಿ ಅಂತ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಕಾರ್ ಅಚೀವರ್ ಅಂತ ಬರುತ್ತೆ, ಆಫೀಸ್ ವ್ಯೂ ಅಂತ ಬರುತ್ತೆ, ಮತ್ತು ಮೀಟಿಂಗ್ಸು. ನಮ್ಮ ಒಂದು ಕಂಪ್ನಿಲಿ ಏನು ಲೇಡೀಸ್ ಮನೇಲಿ ಇದ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಪ್ರಶಂಸೆ ಕೊಡೋ ರೀತಿ ಅವಾರ್ಡು, ಅವ್ರ ನೇಮು ಸ್ಟೇಜ್ ಮೇಲೆ ರೆಕಗ್ನೈಸ್ ಆಗುತ್ತೆ. ಸೊ ಆ ರೀತಿ ಸೆಮಿನಾರ್ಗಳನ್ನ ಮಾಡಿಬಿಟ್ಟು ಅವ್ರಿಗೆ ಒಂದು ಅವಾರ್ಡ್ ಆಗಿರ್ಬೋದು, ಅವ್ರಿಗೊಂದು ಸನ್ಮಾನ ಆಗಿರ್ಬೋದು, ಈ ರೀತಿ ಸರ್ಟಿಫಿಕೇಟ್ಗಳನ್ನ ಅವ್ರಿಗೆ ಕೊಡ್ತಾ ಇರ್ತಾರೆ. ಸೊ ಕಾರ್ ಅಚೀವರ್ ಅಂದರೆ ಇದರಲ್ಲಿ ಕಾರ್ ನಾವು ಕಂಪ್ನಿ ಕಡೆಯಿಂದ ಕಾರ್ ಕೊಡ್ತಾರೆ ಅಂತಲ್ಲ, ನಾವಿಲ್ಲಿ ಇನ್ಕಮ್ ಏನು ಅರ್ನ್ ಮಾಡ್ತೀವಿ ಅದರಿಂದ ನಾವಲ್ಲಿ ನಮ್ಗೆ ಏನು ಡ್ರೀಮ್ ಇರುತ್ತೆ, ನಮಗೆ ಕಾರ್ ತೊಗೋಬೇಕು ಅನ್ನೋದು, ಮತ್ತು ನಮಗೆ ಏನೇನೋ ಡ್ರೀಮ್ ಇರುತ್ತಲ್ವ, ನಾವು ಒಂದು ಮನೆ ಕಟ್ಟಬೇಕು, ನಾವು ಒಂದು ಗೋಲ್ಡ್ ತೊಗೋಬೇಕು, ನನ್ನ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು, ಏನೆಲ್ಲ ಡ್ರೀಮ್ ಇರುತ್ತಲ್ವ ಅದನ್ನು ಇಲ್ಲಿ ಅಚೀವ್ನ ಮಾಡ್ಕೋಬೋದು ನಾವು. ಇದನ್ನು ನೀವು ಹೋಗ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡ್ಕೋಬೋದು. ನಾನು ಮೇನ್ ಪಾಯಿಂಟ್ಗೆ ಬರ್ತೀನಿ. ಇದರಲ್ಲಿ ವರ್ಕ್ ಏನಿದೆ, ಇದರಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಸರ್ಚ್ ಮಾಡ್ಕೊಂಬಂದಿದ್ದೀರಾ. ಫಸ್ಟ್ ತಿಳ್ಕೊಳ್ಳಿ ವರ್ಕ್ ಫ್ರಮ್ ಹೋಮಲ್ಲಿ ಏನು ಬೆನಿಫಿಟ್ ಇದೆ ಅದನ್ನು ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ಚೆಕ್ ಮಾಡ್ಕೊಳ್ಳಿ. ಇದು ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲನೂ ನಿಮ್ಗೆ ಅಲ್ಲಿ ಬರುತ್ತೆ ಅದು. ಸೊ ಫಸ್ಟಿಗೆ ನಾವಿಲ್ಲಿ ತಿಳ್ಕೊಳ್ಳೋಣ ವರ್ಕ್ ಫ್ರಮ್ ಹೋಮಲ್ಲಿ ಏನು ಬೆನಿಫಿಟ್ಸ್ ಇದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೋ ಟ್ರಾಫಿಕ್ ಅಂದರೆ ಮತ್ತು ನೋ ಕಮ್ಯೂಟ್. ಅಂದರೆ ನಾವಿವಾಗ ಒಂದು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತೀವಿ ಅಂದ್ಕೊಳ್ಳಿ, ಟ್ರಾಫಿಕಲ್ಲಿ ಹೋಗಬೇಕು, ಅಲ್ಲಿ ಟೈಮ್ ವೇಸ್ಟು, ಫ್ಯಾಮ್ಲಿಗೆ ಟೈಮ್ ಕೊಡೋಕ್ಕಾಗೋದಿಲ್ಲ.
ಎಲ್ಲನೂ ಟ್ರಾಫಿಕಲ್ಲಿ ಎಷ್ಟು ಕಷ್ಟ ಆಗುತ್ತಲ್ವ, ಇವಾಗ ಬೆಂಗಳೂರಲ್ಲೆಲ್ಲ ಟ್ರಾಫಿಕ್ ನೋಡೋಕ್ಕೋದ್ರೆ 1 ಅವರ್ ಟ್ರಾಫಿಕಲ್ಲೇ ಕಳೆದು ಹೋಗುತ್ತೆ ನಮಗೆ. ಮತ್ತು ಬಿಗ್ ಮನಿ ಸೇವಿಂಗ್ನ ಮಾಡ್ಬೋದು ಇಲ್ಲಿ. ನಾವು ಇವಾಗ ಆಚೆ ಕಡೆ ಹೋಗಿ ಕೆಲಸ ಮಾಡ್ತೀವಿ ಅನ್ನೋದಾದರೆ ನಾವು ನಮ್ಮ ಗಾಡಿ ಇಲ್ಲ ನಮ್ಮ ಹತ್ರ ಅಂದರೆ ಕ್ಯಾಬು ಬಸ್ಗೆ ಅಮೌಂಟ್ ಹಾಕಬೇಕು. ಇಲ್ಲ ನನ್ನದೇ ಓನ್ ಗಾಡಿ ಇದೆ ಅಂದರೆ ಅದಕ್ಕೆ ಪೆಟ್ರೋಲು ಡೀಸೆಲು ಟ್ರಾಫಿಕಲ್ಲಿ ಟೈಮ್ ವೇಸ್ಟು ಇಷ್ಟೆಲ್ಲ ನಾವಲ್ಲಿ ಮನಿನ ಇನ್ವೆಸ್ಟ್ ಮಾಡ್ತೀವಿ. ಮತ್ತು ಅಲ್ಲಿ ಹೋದರೆ ಆಚೆ ಕಡೆ ಹೋದರೆ ಸರಿಗೆ ಊಟ ಮಾಡೋಕ್ಕಾಗಲ್ಲ, ನಮ್ಮ ಹೆಲ್ತ್ ಇಶ್ಯೂ, ಆಚೆ ಕಡೆ ಜಂಕ್ ಫುಡ್ ಎಲ್ಲ ತಿಂದು ನಮ್ಮ ಆರೋಗ್ಯನೂ ಹಾಳಾಗುತ್ತೆ. ಮನೇಲಿ ಇದ್ಕೊಂಡು ವರ್ಕ್ ಮಾಡಿದ್ರೆ ನಾವು ಹೆಲ್ತಿಯಾಗಿರೋ ಫುಡ್ನ ತಿನ್ಕೊಂಡ್ಬಿಟ್ಟು ಆರಾಮಾಗಿ ವರ್ಕ್ನ ಮಾಡ್ಬೋದು. ಆ್ಯಂಡ್ ಮೋರ್ ಫ್ಯಾಮಿಲಿ ಟೈಮ್, ನಾವು ಫ್ಯಾಮಿಲಿಗೆ ಮೇಯ್ನಾಗಿ ಇಲ್ಲಿ ಟೈಮ್ನ ಕೊಡ್ಬೋದು. ಆಚೆ ಕಡೆ ಹೋಗಿ ಕೆಲಸ ಮಾಡ್ತೀವಿ ಅಂದರೆ ಬೆಳಗ್ಗೆ ಮನೆ ಕೆಲಸ ಮಾಡೋದಾಗುತ್ತೆ, ಮಕ್ಕಳಿಗೆ ಟೈಮ್ ಕೊಡೋದಾಗೋದಿಲ್ಲ. ಬೇಗ ಬೇಗ ಆಫೀಸ್ಗೆ ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು ಫುಲ್ ಡೇ ಅಲ್ಲಿ ವರ್ಕ್ ಆಗುತ್ತೆ, ಮತ್ತೆ ಮನೆಗೆ ಬಂದರೆ ಮತ್ತೆ ಕೆಲಸ, ಇಷ್ಟರಲ್ಲಿ ನಮ್ಮ ದಿನಾನೇ ಮುಗ್ದು ಹೋಗ್ಬಿಡುತ್ತೆ. ಆ್ಯಂಡ್ ನಿಮಗೆ ಇದಕ್ಕೆ ಆಫೀಸ್ಗೆ ಹೋಗಬೇಕು ಅಂದರೆ ಆಗಬೇಕು ಅಂತ ಇಲ್ಲ, ನೀವು ಮನೇಲಿ ಇದ್ಕೊಂಡೇ ಮಾಡ್ಬೋದು ಇದನ್ನು. ಆ್ಯಂಡ್ ನಿಮಗೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ, ನಿಮಗೆ ನೀವು ಟೈಮ್ ಕೊಟ್ಕೊಳ್ಳೋಕ್ಕೂ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ನಿಮಗೆ ಆಫೀಸ್ಗೆ ಹೋಗ್ತೀರಾ ಅಂದರೆ ರೆಸ್ಟ್ಲೆಸ್ ಆಗಿಬಿಟ್ಟಿರ್ತಾರೆ. ನೀವು ಮನೇಲಿ ಇದ್ಕೊಂಡೇ ಮಾಡ್ಬೋದು ಅಂದರೆ ಆರಾಮಾಗಿ 1 ಅವರ್ ರೆಸ್ಟ್ ಕೂಡ ಮಾಡ್ಬೋದು ನೀವು ಮನೇಲಿ ಇಟ್ಕೊಂಡು. ಆ್ಯಂಡ್ ಕಂಫರ್ಟಬಲ್ ಆಗಿ ಇಟ್ಕೊಂಡ್ಬಿಟ್ಟು ನೀವು ಮಾಡ್ಬೋದು. ಇಲ್ಲಿ ಇದೇ ಫಾರ್ಮಲ್ ಡ್ರೆಸ್ಸೇ ಹಾಕ್ಕೋಬೇಕು, ಫಾರ್ಮಲ್ ಆಗಿ ಇರಬೇಕು ಅಂತ ಏನಿರೋದಿಲ್ಲ. ನೀವು ಕಂಫರ್ಟಬಲ್ ಆಗಿ ಮನೇಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇಟ್ಕೊಂಡ್ಬಿಟ್ಟು ವರ್ಕ್ನ ಮಾಡ್ಬೋದು ಇಲ್ಲಿ. ಆ್ಯಂಡ್ ಹೈ ಪ್ರೊಡಕ್ಟಿವಿಟಿ ಅಂದರೆ ನಿಮಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಅಯ್ಯೋ ಅವ್ರು ಬೈತಾರಪ್ಪ ಏನೋ ಅಂತಾರೆ ಏನೋ ಡಿಸ್ಟರ್ಬೆನ್ಸ್ ಏನಿರೋದಿಲ್ಲ. ನಿಮ್ಮ ಮೈಂಡು ಫ್ರೀ ಆಗಿರುತ್ತೆ, ಆರಾಮಾಗಿ ವರ್ಕ್ನ ಮಾಡ್ಕೋಬೋದು. ಆ್ಯಂಡ್ ಸ್ಟ್ರೆಸ್ ಇರೋದಿಲ್ಲ ನಿಮಗೆ, ಬಾಸ್ ಬೈತಾರಪ್ಪ, ನಮ್ಮ ಕೊಲಿಗ್ ಏನಾದರೂ ಅಂತಾರೆ ಅನ್ನೋ ಸ್ಟ್ರೆಸ್ ಕೂಡ ಇರೋದಿಲ್ಲ ನಿಮಗೆ. ಆ್ಯಂಡ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ನಾವಿವಾಗ ಟ್ರಾಫಿಕಲ್ಲೆಲ್ಲ ಹೋಗ್ತೀವಿ ಅಂದರೆ ಅಲ್ಲಿ ಧೂಳು ಹೊಗೆ ಎಲ್ಲ ತಗೊಂಡು ನಮ್ಮದು ಎನ್ವಿರಾನ್ಮೆಂಟ್ ನಮ್ಮ ಬಾಡಿನೂ ಕೂಡ ಹಾಳಾಗುತ್ತೆ. ನೀವು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿಯಾಗಿ ನೀವು ಮನೇಲಿ ಹೆಲ್ದಿ ಗಾಳಿ ಬೆಳಕು ಎಲ್ಲ ತೊಗೊಂಡು ನೀವು ಆರಾಮಾಗಿ ವರ್ಕ್ನ ಮಾಡ್ಬೋದು. ಆ್ಯಂಡ್ ನಿಮ್ಮದೇ ಆದ ನಿಮಗೆ ವರ್ಕ್ಗೆ ಒಂದು ಸಪ್ರೇಟ್ ಸ್ಪೇಸ್ನ ನೀವು ಕೊಟ್ಕೋಬೋದು. ಅದಕ್ಕೆ ಅಂತ ಫುಲ್ ಡೇ ಇಡಬೇಕಾಗಿಲ್ಲ, ನೀವು ಏನು ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ನಿಮಗೆ ಆದಂಥ ಒಂದು ಸ್ವಲ್ಪ ಸ್ಪೇಸ್ನ ನೀವು ಕೊಟ್ಕೋಬೋದು. ಆ್ಯಂಡ್ ಹೊಸ ಹೊಸ ಸ್ಕಿಲ್ನ ಕಲಿಬೋದು. ನೀವಿಲ್ಲಿ ಫ್ರೀಯಾಗಿ ಕಲಿಬೋದು. ನಮ್ಮ ಕಂಪ್ನೀಲಿ ನಿಮಗೆ ಫ್ರೀಯಾಗಿ ಎಲ್ಲ ಟ್ರೈನಿಂಗ್ಸ್ಗಳನ್ನೂ ಕೊಡ್ತೀವಿ. ಇಲ್ಲಿ ನೀವು ವರ್ಕು ಮತ್ತು ಲೈಫ್ನ ಎರಡೂ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೋಬೋದು. ಇಲ್ಲಿ ಏನಕ್ಕೆ ಇದು ಹೇಳ್ತಾರೆ ಇವರು, ಓಕೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ, ಇಷ್ಟೆಲ್ಲ ಬೆನಿಫಿಟ್ ಇದೆ, ಓಕೆ ನನಗೂ ಇಂಟ್ರೆಸ್ಟ್ ಇದೆ. ನಂದು ಒಂದು ಮೈಂಡ್ ಸೆಟ್ ಏನಿತ್ತಂದರೆ ಸ್ಟಾರ್ಟಿಂಗ್ ಜಾಯ್ನ್ ಆಗೋವಾಗ ನನ್ನ ಕೈಲಾಗುತ್ತಾ, ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ತಗೊಳ್ಳಿ ನಿಮಗೆ. ಇವಾಗ ಈ ಗ್ಲಾಸ್ ಖಾಲಿ ಇದೆ, ಓಕೆನಾ, ಗ್ಲಾಸ್ ಖಾಲಿ ಇದೆ ಅಂದರೆ ನಮ್ಮ ಮೈಂಡು ಅಂದ್ಕೊಳ್ಳೋಣ ಇದನ್ನು. ನಮ್ಮ ಮೈಂಡಲ್ಲಿ ಏನಿದೆ, ನಮ್ಮ ಮೈಂಡ್ ಫುಲ್ ಖಾಲಿ ಇದೆ. ಇವಾಗ ನಾವು ಹೊಸ ಸ್ಕಿಲ್ ಎಲ್ಲನೂ ಕಲಿತೀವಿ. ನಾವು ಏನೇ ಕಲಿಸಿದ್ರು ಕಲ್ತ್ಬಿಟ್ಟು ವರ್ಕ್ ಮಾಡ್ತೀವಿ ಅನ್ನೋರು ಸ್ವಲ್ಪ ಜನ ಇರ್ತಾರೆ. ಇನ್ನೊಂದು ಸ್ವಲ್ಪ ಜನ ಇದು ಗ್ಲಾಸು ಫುಲ್ ಆಗಿದೆ, ಇದು ನಮ್ಮ ಮೈಂಡು, ನನ್ನ ಕೈಲಿ ಆಗಲ್ಲ, ನನಗೆ ಗೊತ್ತಿಲ್ಲ, ನನಗೆ ಎಲ್ಲಿ ಸಿಗ್ತಾರೆ ಮೆಂಬರ್ಸು, ನನಗೇನು ವರ್ಕ್ ಗೊತ್ತಿಲ್ಲ, ಫೋನ್ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಇವಾಗ ನೀವು ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ದೀರಾ ಅಂದರೆ ಮಿನಿಮಮ್ ಬೇಸಿಕ್ ಆದರೂ ಫೋನ್ನ ಯೂಸ್ ಮಾಡೋಕ್ಕೆ ಬಂದೇ ಬರುತ್ತೆ. ಅಷ್ಟರಲ್ಲೇ ನೀವು ಆರಾಮಾಗಿ ವರ್ಕ್ನ ನಾವು ಕಲಿಸ್ಕೊಡ್ತೀವಿ, ನೀವು ಕಲ್ತ್ಬಿಟ್ಟು ವರ್ಕ್ನ ಮಾಡೋದಿರುತ್ತೆ. ನಮ್ಮ ಮೈಂಡ್ ಸೆಟ್ ಇದು ಈ ರೀತಿ ತುಂಬ್ಕೊಂಡ್ಬಿಟ್ಟಿದೆ. ಇದಕ್ಕೆ ಎಕ್ಸ್ಟ್ರಾ ಏನೇನೋ ಹಾಕೋಕ್ಕೆ ಹೋದರೂ ತಲೆಗೆ ಹೋಗೋದಿಲ್ಲ. ನಮ್ಮ ಮೈಂಡ್ ಸೆಟ್ನ ಈ ರೀತಿ ಖಾಲಿ ಇಟ್ಕೊಳ್ಬೇಕು ನಾವು. ನಾನೆಲ್ಲ ಹೊಸ ಸ್ಕಿಲ್ನ ಕಲಿತೀನಿ, ಏನು ಕಲಿಸ್ಕೊಡ್ತಾರೆ ಅದನ್ನು ಕಲಿತೀನಿ, ಆರಾಮಾಗಿ ವರ್ಕ್ನ ಮಾಡ್ಕೊಂಡು ಹೋಗ್ತೀನಿ ಅಂದರೆ ನಾವು ಇದಕ್ಕೇನಾದರೂ ಫಿಲ್ ಮಾಡೋಕ್ಕಾಗುತ್ತೆ. ಇದು ಖಾಲಿ ಇದ್ದಾಗ ನಾವು ಇದಕ್ಕೆ ಫಿಲ್ ಮಾಡ್ಬೋದಲ್ವಾ. ಇದು ತುಂಬ್ಕೊಂಡಿದ್ದಾಗ ನಾವು ಎಕ್ಸ್ಟ್ರಾ ಏನೂ ಫಿಲ್ ಮಾಡೋಕ್ಕಾಗಲ್ಲ, ನಮ್ಮ ತಲೆಗೆ ಹೋಗೋದು ಇಲ್ಲ ಅದನ್ನು. ಆ್ಯಂಡ್ ಇದರಲ್ಲಿ ಏನು ವರ್ಕ್ ಯಾವ ರೀತಿ ಇರುತ್ತೆ, ಅಮೌಂಟ್ ಪೇ ಮಾಡಬೇಕು ಅನ್ನೋ ಕ್ವಶನ್ಗೆ ಇವಾಗ ಆನ್ಸರ್ ಕೊಡ್ತೀನಿ ನೋಡಿ. ಅಮೌಂಟ್ ಪೇ ಮಾಡೋದಾದರೆ ಯಾಕೆ ಪೇ ಮಾಡಬೇಕು, ಫಸ್ಟು ಬೆನಿಫಿಟ್ನ ಹೇಳ್ಬಿಡ್ತೀನಿ, ಆಮೇಲೆ ನಾನು ಒಂದು ಎಕ್ಸ್ಪೀರಿಯೆನ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು. ಆ್ಯಂಡ್ ಇಲ್ಲಿ ಏನಂದರೆ ನೀವು SBG ಇನ್ವೆಸ್ಟ್ಮೆಂಟ್ ಆ್ಯಂಡ್ ಆ್ಯಕ್ಟಿವೇಶನ್ ಅಂತ ನಾನು ಇದಕ್ಕೆ ಟೈಟಲ್ನ ಕೊಟ್ಟಿದ್ದೀನಿ. ಏನಕ್ಕೆ ಕೊಟ್ಟಿದ್ದೀನಿ ಇದನ್ನು ಅಂದರೆ, ಇಲ್ಲಿ ನಿಮಗೆ ಪ್ರಾಮಿಸ್ನ ಮಾಡ್ತಾಯಿಲ್ಲ ನಾವು, ಇಷ್ಟು ನೀವು ಒಂದು 10,000 ಅಮೌಂಟ್ ಹಾಕಿ ನಿಮಗೆ ಡಬಲ್ ಮಾಡಿಕೊಡ್ತೀವಿ, ನೀವೇನೂ ವರ್ಕ್ ಮಾಡಬೇಡಿ, ಈ ರೀತಿ ನಿಮಗೆ ನೇರ ಹೂಡಿಕೆ ಡೈರೆಕ್ಟ್ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮಗೆ. ನೀವು ಒನ್ ಟೈಮ್ ಶಾಪಿಂಗ್ ಮಾಡಿ, ಇದು ನಿಮಗೆ ಇನ್ವೆಸ್ಟ್ಮೆಂಟ್ ಆಗೋದಿಲ್ಲ. ಶಾಪಿಂಗ್ ಅಂದರೆ ಇಲ್ಲಿ ನೋಡಿ, ನಾನು ವರ್ಕ್ ಮಾಡೋವಾಗ ಈ ರೀತಿ ಪ್ರಾಡಕ್ಟ್ ತೊಗೊಂಡ್ಬಿಟ್ಟು ನಾನು ಜಾಯ್ನ್ ಆದೆ. ಶಾಂಪೂಗಳನ್ನ ತೊಗೊಂಡೆ, ಮತ್ತು ಇದು ಫೇಸ್ ವಾಶು, ಬಾಡಿ ಲೋಷನ್ನು, ಮನೆಗೆ ಯೂಸ್ ಆಗೋ ಐಟಮ್ ಇಷ್ಟೇನೋ ಪ್ರಾಡಕ್ಟು. ಗರಂ ಮಸಾಲ ಪೌಡರ್ ನೋಡ್ತಾ ಇರ್ಬೋದು, ಗರಂ ಮಸಾಲ ಪೌಡರ್ ಇದೆ, ಟರ್ಮರಿಕ್ ಪೌಡ್ರ್ ಇದೆ ನಮ್ಮ ಕಂಪ್ನೀಲಿ. ಡೈಲಿ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಬ್ರಷ್ ಮಾಡ್ತೀವ,
ಬ್ರಷ್ ಮಾಡೋದಕ್ಕೆ ನೋನಿ ಟೂತ್ಪೇಸ್ಟ್ ಇದೆ, ಬಾಂಬೋ ಬ್ರಷ್ ಇದೆ. ನೋಡ್ಬೋದು ಇಲ್ಲಿ ನಮ್ಮ ಕಂಪ್ನಿದು ಒಂದು ಸಿಂಬಲ್ ಇದೆ, ಇಲ್ಲಿ SBG ಅಂತ ಪ್ರಿಂಟ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಏನು ನಾವು ಡೈಲಿ ಹೇರ್ ಆಯಿಲ್ ಯೂಸ್ ಮಾಡ್ತೀವ, ನಮಗೆ ಯೂಸ್ ಆಗುವಂಥ ಹೇರ್ ಆಯಿಲ್ ಇದೆ, ನೋನಿ ಸೋಪ್ ಇದೆ. ನಾವು ನಮ್ಮ ಡೈಲಿ ರೊಟೀನಲ್ಲಿ ಇರೋ ಪ್ರಾಡಕ್ಟ್ಸೇ ಇದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ವೈಟಲ್ ರಿಂಗ್. ಇದರಿಂದ ಏನು ಬೆನಿಫಿಟ್ಟು, ಇದರಲ್ಲಿ ನಾವು 14 ರೀತಿಯ ಗಿಡಮೂಲಿಕೆಗಳಿಂದ ಈ ಪ್ರಾಡಕ್ಟ್ನ ರೆಡಿ ಮಾಡಿರ್ತಾರೆ. ಈ ರೀತಿ ತುಂಬ ನೋನಿ ಜ್ಯೂಸ್ ಇದೆ, ನೋನಿಯಲ್ಲೇ ತುಂಬ ರೀತಿ ಪ್ರಾಡಕ್ಟ್ಸ್ ಇದೆ. ಇದು ನಮಗೆ ಸಪ್ಲಿಮೆಂಟ್ರಿಯಾಗಿ ನಾವು ತೊಗೊಳ್ತೀವಿ. ಇದಕ್ಕೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಲೇಡೀಸ್ಗೆ ತುಂಬ ಯೂಸ್ ಆಗುತ್ತೆ ಇದು ಪ್ರಾಡಕ್ಟ್. ಇದನ್ನು ನಾವು ತೊಗೊಂಡ್ಬಿಟ್ಟು ನಮ್ಮ ಹೆಲ್ತ್ನ ಕೂಡ ನೋಡ್ಕೋಬೋದು, ಇನ್ಕಮ್ ಕೂಡ ಬರ್ತಾ ಇರುತ್ತೆ ನಮಗೆ. ಇದ್ರ ಜೊತೆ ಇನ್ನೂ ತುಂಬ ಪ್ರಾಡಕ್ಟ್ ಇದೆ ಲೇಡೀಸ್ಗೆ ಯೂಸ್ ಆಗುವಂಥದ್ದು. ಸೊ ಅದ್ರ ಜೊತೆ ಇನ್ನು ನಾನು ಅಮೌಂಟ್ ಯಾಕೆ ಪೇ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಇಲ್ಲಿ ಒನ್ ಟೈಮ್ ಪರ್ಚೇಸ್ ಅಂತ ಹೇಳಿದ್ವಲ್ಲ, ನಾನು ಅದೇ ರೀತಿ ಒನ್ ಟೈಮ್ ತೊಗೊಂಡ್ಬಿಟ್ಟೆ ಜಾಯ್ನ್ ಆಗಿರೋದು. ಯಾಕಂದರೆ ನಮಗೆ ಇಲ್ಲಿ ಬೆನಿಫಿಟ್ ಬರಬೇಕಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ, ನಮ್ಮದು ಒಂದು ಟೈಮ್ನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಿ. ಡೈಲಿ 1 ರಿಂದ 2 ಅವರ್ ಸಾಕು. ನೀವು ಫುಲ್ ಡೇ ಕೂತ್ಕೊಂಡು ಮಾಡಬೇಕನ್ನೋದಿಲ್ಲ. 1 ರಿಂದ 2 ಅವರ್ ನಿಮ್ಗೆ ಟೈಮ್ ಕೊಟ್ಟರು ಸಾಕು, ಆರಾಮಾಗಿ ಮಾಡ್ಕೋಬೋದು. ಒನ್ ಟೈಮ್ ಶಾಪಿಂಗ್ ಕಂಪಲ್ಸರಿ ಇದು. ಯಾಕಂದರೆ ನಿಮ್ಮದು ID ನ ಆ್ಯಕ್ಟಿವೇಷನ್ ಮಾಡೋಕ್ಕಿರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಫ್ರೀ ಆಗಿರುತ್ತೆ. ನಿಮ್ಮದು ID ನ ಇವಾಗ ನೀವು ಒಂದು ಇವಾಗ ಎಕ್ಸಾಂಪಲ್ ನಿಮ್ಗೆ ಕೊಟ್ಟು ಹೇಳಬೇಕಂದ್ರೆ, ಇವಾಗ ಮಗು ಸ್ಕೂಲ್ಗೆ ಹೋಗ್ತಾ ಇದೆ ಅಂದ್ಕೊಳ್ಳಿ. ಮಗು ಸ್ಕೂಲ್ಗೆ ಹೋಗ್ತಾ ಇದೆ, ಟೀಚರ್ ಹೇಳ್ತಾರೆ ನಿಮಗೆ ಬುಕ್ಕು ಪೆನ್ನು ತೊಗೊಂಬನ್ನಿ, ಇಂಪಾರ್ಟೆಂಟ್ ನೋಟ್ಸ್ಗಳನ್ನ ನೋಟ್ ಮಾಡ್ಕೊಳ್ಳೋಕ್ಕಿರುತ್ತೆ ಅಂತ. ನೀವು ಹೇಳ್ತೀರಾ, ಸರ್ ನಾನು ಬುಕ್ ಕೊಡೋಕೆ ರೆಡಿ ಇಲ್ಲ, ಬಟ್ ನನ್ನ ಮಕ್ಕಳಿಗೆ ಹಾಗೆ ಸ್ಕೂಲ್ಗೆ ಎಲ್ಲನೂ ಹೇಳ್ಕೊಡಿ ನೀವು ಅಂತ ಹೇಳಿ. ಮಗು ಎಲ್ಲಿ ನೋಟ್ ಮಾಡ್ಕೋಬೇಕು ಅದನ್ನು? ನೀವಲ್ಲಿ ಇನ್ವೆಸ್ಟ್ ಮಾಡಿ ಬುಕ್ಕು ಪೆನ್ನು ತೆಕ್ಕೊಡ್ಲೇಬೇಕು ತಾನೇ ಮಗುವಿಗೆ. ಇಲ್ಲಿ ನೀವು ಏನು ಮಾಡ್ಕೊಳ್ತೀರಾ, ನಿಮ್ಮೊಂದು ID ನ ಕ್ರಿಯೇಟ್ ಮಾಡ್ಕೊಳ್ತೀರಾ. ID ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೀವು ಕೆಳಗಡೆ ಏನು ಮೆಂಬರ್ಸ್ ಜಾಯ್ನ್ ಆಗ್ತಾರೆ ಅಲ್ಲಿ ನೀವು ಅವ್ರನ್ನ ನಿಮ್ಮ ID ಕೆಳಗಡೆ ಆ್ಯಡ್ ಮಾಡ್ತಾ ಹೋಗ್ತೀರಾ ಇಲ್ಲಿ. ಓಕೆನಾ? ಇಲ್ಲಿ ನಿಮಗೇನು ನಾನು ಎಲ್ಲ ಪ್ರಾಡಕ್ಟ್ ತೋರಿಸಿದ್ನಲ್ಲ, ಅದು ನಿಮಗೆ ಡೈಲಿ ಯೂಸ್ ಆಗೋ ಪ್ರಾಡಕ್ಟ್ಸೇ ಇದೆ. ನೀವೆಲ್ಲೋ ನಿಮಗೆ ಸೈಡ್ ಎಫೆಕ್ಟ್ ಇರೋ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋ ಪ್ರಾಡಕ್ಟ್ ಇಲ್ಲ. ಇದು 100% ಆರ್ಗ್ಯಾನಿಕ್ ಪ್ರಾಡಕ್ಟು. ಓನಾಗಿ ಪ್ಲ್ಯಾಂಟ್ಸ್ಗಳನ್ನ ಬೆಳೆದ್ಬಿಟ್ಟು ಅದು ಪ್ರಾಡಕ್ಟ್ಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಿಮಗೆ ರಿಸ್ಕ್ ಕಡಿಮೆ ಇದೆ ಇಲ್ಲಿ, 0 ರಿಸ್ಕ್. ಯಾಕಂದರೆ ನೀವು ಪ್ರಾಡಕ್ಟ್ ತೊಗೊಂಡ್ಮೇಲೆ ನೀವು ಹಾಕಿರೋ ಅಮೌಂಟ್ಗೆ ಪ್ರಾಡಕ್ಟ್ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಟರ್ ಆಗುವ ಅವಕಾಶ ಸಿಗುತ್ತೆ. ನೀವು ಇಲ್ಲಿ ಯಾವುದೇ ರೀತಿಯ ರಿಸ್ಕ್ ಇರೋದಿಲ್ಲ. ನಿಮಗೆ ಯಾರ್ದೋ ಮನಿ ಇಸ್ಕೊಂಬಿಟ್ಟು ಡಬಲ್ ಮಾಡ್ಕೊಡ್ತೀನಿ ಅನ್ನೋ ಟೆನ್ಷನ್ ಇರೋದಿಲ್ಲ. ಇವರಿಗೆ ಕಂಪ್ಲೀಟ್ ವರ್ಕ್ ಬಗ್ಗೆ ಡೀಟೇಲ್ಸ್ನ ಕೊಟ್ಬಿಟ್ಟು ಜಾಯ್ನ್ ಮಾಡ್ಕೊಳ್ಳೋದಿರುತ್ತೆ. ಆ್ಯಂಡ್ ಪ್ರಾಡಕ್ಟ್ ವ್ಯಾಲ್ಯೂ ಇರುತ್ತೆ ನಿಮಗೆ. ಅಮೌಂಟ್ ಹಾಗೆ ನೀವು ಅಮೌಂಟ್ ಏನು ವ್ಯಾಲ್ಯೂವಿಂದ ಅಮೌಂಟ್ ಕೊಟ್ಟಿರ್ತೀರ ಆ ವ್ಯಾಲ್ಯೂಗೆ ನಿಮಗೆ ಪ್ರಾಡಕ್ಟ್ಗಳನ್ನ ಕೊಡ್ತಾ ಇರ್ತಾರೆ ಇಲ್ಲಿ. ನೋ ರೆವಿನ್ಯೂ ಫೀ ಅಂದರೆ ನಿಮಗೆ ಮಂತ್ಲಿ ಅಮೌಂಟ್ ಹಾಕಿ ಅನ್ನೋ ಕಂಡೀಷನ್ ಏನಿರೋದಿಲ್ಲ ಇಲ್ಲಿ. ನಿಮಗೆ ಆ್ಯಕ್ಟಿವೇಷನ್ ಫಾರ್ ಇನ್ಕಮ್, ನಿಮಗೆ ಇನ್ಕಮ್ ಬರಬೇಕು ಅಂತಲೇ ಇಲ್ಲಿ ಆ್ಯಕ್ಟಿವೇಷನ್ನ ಹೇಳೋದು. ಇಲ್ಲಿ ಆ್ಯಕ್ಟಿವೇಷನ್ ಏನಕ್ಕೆ ಹೇಳ್ತಾರೆ ಅಂದರೆ, ನೀವು ಏನು ಇಲ್ಲಿ ಮೇನ್ ವರ್ಕ್ ಬಂದುಬಿಟ್ಟು ರೆಫರ್ ಆ್ಯಂಡ್ ಅರ್ನ್. ನಾವು ಡೈಲಿ ಲೈಫಲ್ಲಿ ಮಾಡೋ ವರ್ಕೇನೆ ಇದು. ಮೆಂಬರ್ಸ್ಗೆ ರೆಫರ್ ಮಾಡೋದು. ಯಾವ ರೀತಿ ರೆಫರ್ ಮಾಡೋದು, ನಿಮಗೆ ಟ್ರೈನಿಂಗ್ ಕೊಡ್ತೀವಿ ನಾವು. ಮೆಂಬರ್ಸ್ಗೆ ಎಲ್ಲಿ ಸಿಗ್ತಾರೆ ಮೆಂಬರ್ಸು ಅನ್ನೋ ಎಲ್ಲ ನೆಗೆಟಿವ್ ಥಾಟ್ಸ್ನ ತೆಗೆದುಬಿಡಿ. ನಿಮ್ಗೆ ಇಲ್ಲಿ ಕಂಪ್ಲೀಟಾಗಿ ಫ್ರೀಯಾಗಿ ಟ್ರೈನಿಂಗ್ಗಳನ್ನ ಕೊಡ್ತೀವಿ. ಆ ಟ್ರೈನಿಂಗ್ನ ನೀವು ಅಟೆಂಡ್ ಮಾಡೋ ಮುಖಾಂತರ ನೀವು ಇಲ್ಲಿ ಆರಾಮಾಗಿ ವರ್ಕ್ನ ಮಾಡ್ಕೊಂಡು ಹೋಗೋದಿರುತ್ತೆ. ಆ್ಯಂಡ್ ಟ್ರೈನಿಂಗ್ಗೆ ಎಕ್ಸ್ಟ್ರಾ ಅಮೌಂಟ್ ಕಟ್ಟೋಕ್ಕೆ ID ಆ್ಯಕ್ಟಿವೇಷನ್ ಮಾಡ್ಕೊಳ್ಳೋದಾಯಿತು. ಮೇನ್ ವರ್ಕ್ ಏನಿಲ್ಲ. ವರ್ಕ್ ಏನು ಅಂದರೆ ರೆಫರ್ ಆ್ಯಂಡ್ ಅರ್ನು. ಇವಾಗ ನಾವು ಏನೇ ತೊಗೊಳ್ಳೋ ಎಕ್ಸಾಂಪಲ್, ಇವಾಗ ನಾವು ಅಂಗಡಿಗೆ ಹೋಗ್ಬಿಟ್ಟು ಒಂದು ಜ್ಯುವೆಲ್ರಿ ತೊಗೊಂಡಿದ್ದೀವಿ, ಅಥವಾ ಒಂದು ಸಾರಿ ತೊಗೊಂಡಿದ್ದೀವಿ, ಅಥವಾ ಒಂದು ಡ್ರೆಸ್ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ. ಅದನ್ನು ನಾವು ಫಸ್ಟ್ ಮಾಡೋದು ಕೆಲಸ ಏನು, ಈ ರೀತಿ ಚೆನ್ನಾಗಿದೆ ನಿಮ್ಮ ಫ್ರೆಂಡ್ ಸರ್ಕಲ್ಲು, ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರ್ಗೆಲ್ರಿಗೂ ಹೇಳ್ಕೊಂಬರ್ತೀರಲ್ವ, ನಾನು ಈ ರೀತಿ ಪ್ರಾಡಕ್ಟ್ ತೊಗೊಂಡಿದ್ದೀನಿ ಚೆನ್ನಾಗಿದೆ, ನೀವು ತೊಗೊಳ್ಳಿ ಈ ಅಂಗಡೀಲಿ ಹೋಗ್ಬಿಟ್ಟು ಅಂತ ನಾವು ಅದನ್ನು ಅವ್ರಿಗೆ ಹೇಳ್ಕೊಡ್ತೀವಿ. ಅವ್ರು ಹೋಗ್ಬಿಟ್ಟು ಅಲ್ಲಿ ತೊಗೊಳ್ತಾರೆ. ಅದರಿಂದ ನಿಮ್ಗೆ ಏನಾದರೂ ಬೆನಿಫಿಟ್ ಇದೆಯಾ? ಇಲ್ಲ. ಅದೇ ವರ್ಕ್ನ ನೀವು ಇಲ್ಲಿ ಮಾಡ್ತೀರಾ. ನಮ್ಮ ಕಂಪ್ನಿದು ಮತ್ತು ಕಂಪ್ನಿ ಪ್ರಾಡಕ್ಟ್ಗಳನ್ನ ನೀವು ಇಲ್ಲಿ ಕೆಲವೊಬ್ಬರಿಗೆ ವರ್ಕ್ ಸರ್ಚ್ ಮಾಡ್ಕೊಂಬಂದಿರ್ತಾರೆ ಎಷ್ಟೋ ಜನ, ಅವರಿಗೆ ನೀವು ಒಂದು ವರ್ಕ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀರಾ. ಅದರಿಂದ ನೀವಿಲ್ಲಿ ಇನ್ಕಮ್ನ ಅಚೀವ್ ಮಾಡ್ಬೋದು. ಆ್ಯಂಡ್ ನೀವು ಇಲ್ಲಿ ವರ್ಕರ್ ಆಗಿ ಜಾಯ್ನ್ ಆಗ್ತಾ ಇಲ್ಲ, ಆ್ಯಸ್ ಎ ಬಿಸ್ನೆಸ್ ಪಾರ್ಟ್ನರ್ ಆಗಿ ಜಾಯ್ನ್ ಆಗ್ತಾ ಇದ್ದೀರಾ. ವರ್ಕರ್ ಅಂದರೆ ಏನಿಲ್ಲಿ, ನೀವು ಡಾಟಾ ಎಂಟ್ರಿ ಸರ್ಚ್ ಮಾಡ್ತಾ ಇದ್ದೀನಿ ಮೇಡಮ್, ನಾನು ಪ್ಯಾಕಿಂಗ್ ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಎಷ್ಟೋ ಜನ ಈಗಿಂದ ಟೆಕ್ನಾಲಜಿ ನೋಡಿ, ನೀವು ಎಲ್ಲ AI ಟೆಕ್ನಾಲಜಿ ಬಂದಿದೆ. ವರ್ಕರ್ ಅವಶ್ಯಕತೆ ಇದೆಯಾ? ರೈಟಿಂಗ್ ಜಾಬ್ ಅಂತ ಕೊಡ್ತಾರೆ, ಅದು ಏನಕ್ಕೆ ಯೂಸೇ ಇರೋದಿಲ್ಲ. ಅಲ್ಲಾದ್ರೂ ನಿಮಗೆ ಎಷ್ಟು ಅಮೌಂಟ್ ಮುಂಚಿತವಾಗಿ ಕೊಡಿ, ಎಷ್ಟು ಪೇಜ್ ಬರೆಯೋದಿರುತ್ತೆ, ಅದಕ್ಕೆ ನಿಮ್ಗೆ ಒಂದು ವರ್ಡ್ ಮಿಸ್ ಆದ್ರೂ ಕೂಡ ನಿಮಗಲ್ಲಿ ಇನ್ಕಮ್ ಬರೋದಿಲ್ಲ. ಇಷ್ಟು ಅಮೌಂಟ್ ಕಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಬಂದಿದೆ ನೋಡ್ಬೋದು ನೀವು, ರೈಟಿಂಗ್ ಜಾಬ್ ಅಂತ ಪ್ರತಿಯೊಂದು ವುಮೆನ್ ಹತ್ರ ನಿಮಗೆ 2,500 3,000 ಅಮೌಂಟ್ ಕಟ್ಟಿಸ್ಕೊಂಡ್ಬಿಟ್ಟು ಆಮೇಲೆ ಮೋಸ ಮಾಡಿದ್ದಾರೆ. ಇಷ್ಟು ದಿನದಲ್ಲಿ ನೀವು ಕಂಪ್ಲೀಟ್ ಮಾಡಲೇಬೇಕು, ಕಂಪ್ಲೀಟ್ ಮಾಡಲಿಲ್ಲ ಅಂದರೂ ಕೂಡ ನಿಮಗೆ ಅಮೌಂಟ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು.
ಆ್ಯಂಡ್ ಇದರಲ್ಲಿ ವರ್ಕ್ ಏನಿರುತ್ತೆ, ಡಾಟಾ ಎಂಟ್ರಿ ಅಂದ್ರೂ ನೋಡ್ಬೋದು ನೀವು ಎಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಇವಾಗ. ಆ ಟೆಕ್ನಾಲಜಿಲಿ ಇವಾಗ ಟೈಪಿಂಗು, ಡಾಟಾ ಎಂಟ್ರಿ, ರೈಟಿಂಗ್ ಜಾಬು ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಬಟ್ ನಮ್ಮದು ಒಂದು ವರ್ಕ್ ಏನಿದೆ, ನಾವು ಒಬ್ಬರಿಗೆ ವರ್ಕ್ನ ರೆಫರ್ ಮಾಡ್ತಾ ಇದ್ದೀವಿ, ವರ್ಕ್ ಕೊಡ್ತಾ ಇದ್ದೀವಿ ಅವ್ರಿಗೆ, ಕೆಲಸದ ಅವಶ್ಯಕತೆ ಇರೋರಿಗೆ ಕೆಲಸನ ಕೊಡ್ತಾ ಇದ್ದೀವಿ ನಾವು. ಅವ್ರಿಗೆ ನಾವೊಂದು ವರ್ಕ್ ಡೀಟೇಲ್ಸ್ನ ಇವಾಗ ನೀವು ಎಷ್ಟೋ ಜನ ವರ್ಕ್ ಸರ್ಚ್ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ನಿಮ್ಗೊಂದು ಡ್ರೀಮ್ ಇದೆ, ನಾನು ಅಚೀವ್ ಮಾಡಬೇಕು, ನಾವು ಏನೋ ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ನಿಮ್ದೊಂದು ಡ್ರೀಮ್ ಇದೆ. ಹಾಗಾಗಿ ನೀವು ವರ್ಕ್ನ ಸರ್ಚ್ ಮಾಡ್ಕೊಂಡು ಬಂದಿದ್ದೀರಾ. ನಾನು ಕೂಡ ಅದೇ ರೀತಿ ಡ್ರೀಮ್ ಇಟ್ಕೊಂಡೆ ವರ್ಕ್ನ ಸರ್ಚ್ ಮಾಡ್ಕೊಂಡು ಜಾಯ್ನ್ ಆಗಿ ಸುಮ್ಮನೆ ಕೂತ್ರೆ ನನಗೆ ಆಗ್ತಾ ಇರಲಿಲ್ಲ. ನಾನು ಒಂದು ವೀಕ್ ವೇಟ್ ಮಾಡಿದ್ದೀನಿ, ಅಯ್ಯೋ ಜಾಯ್ನ್ ಆಗೋದಾ ಬೇಡವಾ ಅಂತ. ಆಮೇಲೆ ನಾನು ಅನ್ನಿಸ್ತು, ನಾನು ಯಾಕೆ ವೇಟ್ ಮಾಡಿದೆ ಎಷ್ಟು ದಿನ, ಮುಂಚೆನೇ ಜಾಯ್ನ್ ಆಗಿದ್ರೆ ಇನ್ನೂ ಜಾಸ್ತಿ ಇನ್ಕಮ್ ಬರ್ತಿತ್ತಲ್ಲ ನನಗೆ ಅಂತ. ಸೊ ಪ್ರೆಸೆಂಟ್ ನಾನು ಇವಾಗ ವರ್ಕ್ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ನಾನು ಇನ್ಕಮ್ ಡೀಟೇಲ್ಸು ಎಲ್ಲ ಪ್ರತಿಯೊಂದು ನಿಮಗೆ ಶೇರ್ ಮಾಡ್ತೀನಿ ನಾನು. ಆ್ಯಂಡ್ ಟೋಟಲ್ ನಿಮಗೆ ಇದರಲ್ಲಿ ಕಂಪ್ಲೀಟಾಗಿ ಹೇಳಬೇಕಂದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಒನ್ ಟೈಮ್ ಶಾಪಿಂಗ್ ಮಾತ್ರ ಮಾಡ್ತೀರಾ. ಅದನ್ನು ಕೂಡ ನಿಮ್ಮದು ಓನ್ ಐ ಡಿ ಆ್ಯಕ್ಟಿವೇಷನ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಓಪನ್ ಮಾಡ್ತೀರಾ ಅಂದರೂ ಮಿನಿಮಮ್ ಇಷ್ಟು ಬ್ಯಾಲೆನ್ಸ್ ನೀವು ಇಡಲೇಬೇಕು ನಿಮ್ಮ ಅಕೌಂಟಲ್ಲಿ ಅಂತ ಹೇಳ್ತಾರಲ್ವ, ಅದೇ ರೀತಿ ನಿಮ್ಮ ಇಲ್ಲಿ ಐ ಡಿ ಆ್ಯಕ್ಟಿವೇಷನ್ಗೋಸ್ಕರ ಪ್ರಾಡಕ್ಟ್ ತೊಗೋತೀರಾ. ಅಯ್ಯೋ ಪ್ರಾಡಕ್ಟ್ ಬೇಡ ನನಗೆ, ಹಾಗೇ ವರ್ಕ್ ಕೊಡಿ, ಅದಾಗೋದಿಲ್ಲ ನಿಮಗೆ. ಪ್ರಾಡಕ್ಟ್ ನಮ್ಗೆ ಯೂಸ್ ಇಲ್ಲ ಅಂತ ನೀವು ಹೇಳೋಂಗಿಲ್ಲ. ಪ್ರಾಡಕ್ಟ್ 100% ಯೂಸ್ ಇದೆ. ನೀವು ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಿರ್ತೀರ, ಯಾವುದೋ ಒಂದು ಸೋಪು, ಶಾಂಪು, ಅವ್ರು ಏನು ಮಾಡಿರ್ತಾರೆ, ಕಂಪ್ನಿಯವರು ಸೆಲೆಬ್ರಿಟಿಗಳಿಗೆ ದುಡ್ಡು ಕೊಟ್ಬಿಟ್ಟು ಈ ಒಂದು ನಮ್ಮ ಪ್ರಾಡಕ್ಟ್ನ ಪ್ರಮೋಟ್ ಮಾಡಿಕೊಡಿ ಅಂತ ಅವ್ರಿಗೆ ಎಷ್ಟು 1 ಲಕ್ಷ 2 ಲಕ್ಷ ಈ ರೀತಿ ಅಮೌಂಟ್ನ ಕೊಟ್ಟಿರ್ತಾರೆ ಅವ್ರಿಗೆ. ಇಲ್ಲಿ ಆ ರೀತಿ ಇರೋದಿಲ್ಲ. ನೀವು ಡೈರೆಕ್ಟಾಗಿ ಕಂಪ್ನಿ ಏನು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಕಂಪ್ನಿ ಡೈರೆಕ್ಟಾಗಿ ಕಸ್ಟಮರ್ಗೆ ಬರುತ್ತೆ. ಇದರಲ್ಲಿ ಮೀಡಿಯೇಟ್ರ್ ಯಾರು ಇರೋದಿಲ್ಲ. ನಿಮಗೆ 100% ಕ್ವಾಲಿಟಿ ಪ್ರಾಡಕ್ಟ್ ಬರುತ್ತೆ. ಈಗಾಗಲೇ ಹೇಳಿದೆ ನಾನು, ನೀವು ಬಿಸ್ನೆಸ್ ಮಾಡೆಲ್ಸ್ ಆಗಿ ಬರ್ತಾ ಇದ್ದೀರಾ ಇಲ್ಲಿ ಅಂತ. ವರ್ಕ್ಗೂ ಬಿಸ್ನೆಸ್ಗೂ ಏನು ಡಿಫ್ರೆನ್ಸ್ ಅಂದರೆ, ವರ್ಕ್ ಅಂದರೆ ನಿಮಗೆ ಡೈಲಿ ಇಷ್ಟೇ ಇನ್ಕಮ್ ಬರುತ್ತೆ ಅಂತ ಕಂಪಲ್ಸರಿ ಇರುತ್ತೆ. ಈ ತಿಂಗಳಿಗೆ ಇಷ್ಟಷ್ಟೇ ಬರುತ್ತೆ, ಮಂತ್ಲಿ ಇರುತ್ತೆ. ಬಟ್ ನಮ್ಮದು ವೀಕ್ಲಿ ಇನ್ಕಮ್ ಇದೆ. ಆ್ಯಂಡ್ ಇಲ್ಲಿ ಅನ್ಲಿಮಿಟೆಡ್ ಇನ್ಕಮ್ನ ಅಚೀವ್ ಮಾಡ್ಬೋದು. ನಾನು ಇಷ್ಟೇ ದಿನಕ್ಕೆ ₹100 ಬರುತ್ತೆ, ₹200 ಬರುತ್ತೆ, ₹1000 ಬರುತ್ತೆ, ಇಲ್ಲ. ನೀವು 1000 ಅರ್ನ್ ಮಾಡ್ಬೋದು, 10,000 ಅರ್ನ್ ಮಾಡ್ಬೋದು, 15,000 ಅರ್ನ್ ಮಾಡ್ಬೋದು. ಪರ್ ಡೇಗೆ ಹೇಳ್ತಾ ಇರೋದು ನಾನು. ಅಂಥ ಒಂದು ಶಕ್ತಿ ಇದರಲ್ಲಿದೆ. ನೀವು ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ಟು ಕಲೀಲಿಕ್ಕೆ ರೆಡಿ ಇರಬೇಕು ನೀವು ಫಸ್ಟು. ನಾವೇನು ಕಲಿಸ್ಕೊಡ್ತೀವಿ ಅದನ್ನು ಕಲ್ತ್ಬಿಟ್ಟು ವರ್ಕ್ ಮಾಡಿದ್ರೆ ಆರಾಮಾಗಿ ಇನ್ಕಮ್ನ ಮಾಡ್ಕೋಬೋದು ನೀವು. ಸೊ ಇಷ್ಟು ಒಂದು ಡೀಟೇಲ್ಸ್ ನಿಮಗೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ನಾನು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ನಿಮಗೆ ಇನ್ಕಮ್ ಡೀಟೇಲ್ಸ್ ಎಲ್ಲ ನೋಡಬೇಕು ಅಂತ ಇರೋರು ಆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ತಿಳ್ಕೊಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಯಾರು ಶೇರ್ ಮಾಡಿರ್ತಾರೆ ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿ ನೀವು ಅವ್ರಿಗೆ ವರ್ಕ್ ಡೀಟೇಲ್ಸ್ ತಿಳ್ಕೊಂಬಿಟ್ಟು ಆರಾಮಾಗಿ ಜಾಯ್ನ್ ಆಗ್ಬೋದು. ಇಂಟ್ರೆಸ್ಟ್ ಇರೋರು ಮಾತ್ರ ಇದಕ್ಕೆ ರಿಪ್ಲೈ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್.